ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಗಿಣ್ಣು ಮಾಡ್ತಾ ಇದ್ದೆ. ಗಿಣ್ಣು ಅಂದ್ರೆ ನಮ್ಮನೇಲಿ ನನಗ್ ತುಂಬಾ ಇಷ್ಟ, ನನ್ ಚಿಕ್ಕ ಮಗನ್ಗೂ ತುಂಬಾ ಇಷ್ಟ ಆಗುತ್ತೆ. ತಿನ್ನೋರು ಇರ್ಬೇಕಾದ್ರೆ ಒಂಥರ ಗಿಣ್ಣು ಮಾಡ್ತೀನಿ, ತಿನ್ನೋರು ಯಾರು ಇಲ್ಲ ನಾನು ನನ್ ಚಿಕ್ಕ ಮಗ ಇಬ್ರೇ ಅಂದಾಗ ಒಂಥರ ಮಾಡ್ತೀನಿ. ಅಂತಂದ್ರೆ ಬರೀ ಪೊಂಗಲ್ ತರ ಮಾಡ್ಬಿಡ್ತೀನಿ. ಇವತ್ತು ಬಸ್ಯಾ ಎಲ್ಲಾರು ಇದಾರೆ, ಹಂಗಾಗಿ ಮಾಡೋಣ, ನಿಮ್ಗೂ ಕೂಡ ತೋರಿಸ್ತೀನಿ. ನಾನು ಹಳ್ಳಿಲಿ ಯಾವ ತರ ಮಾಡ್ತಾರಲ್ವಾ, ನಮ್ಮ ಅಜ್ಜಿ ಯಾವ ತರ ಮಾಡ್ತಿದ್ರು ಅದೇ ತರಾನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಂಗಾಗಿ ತೋರ್ಸೋಣ ಅಂತ ಅನ್ಬಿಟ್ಟು. ಗಿಣ್ಣು ಸಕ್ಕದು ಒಳ್ಳೇದು ನಮ್ಗೆ, ಆಯ್ತಾ. ಪ್ರೋಟೀನ್ ಜಾಸ್ತಿ ಇರುತ್ತೆ. ನಮ್ಮ ಅಜ್ಜಿಗೆ ಅವ್ರಿಗೆಲ್ಲ ಏನ್ ಪ್ರೋಟೀನ್ ಇದೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ಮಾಡ್ಕೊಡೋರು. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಎಲ್ಲಾ ಪ್ರೊಸೀಜರ್ ಆದ್ಮೇಲೆ ಒಂದಿಷ್ಟು ಕಡ್ಲೆಪುರಿನ ಹಾಕಿ ಮಿಕ್ಸ್ ಮಾಡಿ ಕೊಡೋರು. ಏನ್ ಸಕಲಾಗಿರುತ್ತೆ. ಗಿಣ್ಣು ಬಿಸಿಲು ತಿನ್ನೋದಕ್ಕಿಂತ ಒಂದಿನ ಬಿಟ್ಟು ತಿನ್ನೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಅದನ್ನ ಹೆಂಗ್ ಮಾಡೋದು ಅಂತ ನಾನ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದೀನಿ. ತುಂಬಾ ತರ ಗಿಣ್ಣ ಮಾಡ್ಬೋದು. ಬನ್ನಿ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ನಾನು ತೋರಿಸ್ತೀನಿ. ಕಡ್ಲೆ ತಗೊಂಡಿದ್ದೀನಿ, ಆಮೇಲೆ ಕಡ್ಲೆ ಬೀಜ ತಗೊಂಡಿದ್ದೀನಿ, ಅವಲಕ್ಕಿ, ಅಕ್ಕಿ, ಮೀಡಿಯಂ ರವೆ ತಗೊಂಡಿದ್ದೀನಿ. ಬಾಂಬೆ ರವೆ ಅಂತೀವಲ್ವಾ, ಆ ಮೀಡಿಯಂ ರವೆ. ಈ ಮೂರನ್ನು ಒಂದೇ ಇದ್ರಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ತೆಳ್ಳಗಾದ್ರೂ ಪರವಾಗಿಲ್ಲ, ಗಟ್ಟಿ ಆಗ್ಬಾರ್ದು, ಚೆನ್ನಾಗಿರಲ್ಲ. ಹಂಗಾಗಿ ಇಲ್ಲಿ 1.5 ಲೀಟರ್ ಅಷ್ಟು ನಾನು ಗಿಣ್ಣಲ್ನ ತಗೊಂಡಿದ್ದೀನಿ. ಇದ್ರಲ್ಲೂ ಇದೆ, ಜಾಸ್ತಿ ಆಯ್ತು ಅಂತ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕಡ್ಲೆ ಬೀಜ, ಶೇಂಗಾ ನಾವ್ ಎಷ್ಟ್ ಬೇಕಾದ್ರೂ ತಗೋಬಹುದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ತಿನ್ಬೇಕಾದ್ರೆ ತರ್ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ಅದೇ ಇದ್ರಲ್ಲಿ ಕಡ್ಲೆ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಒಂದಷ್ಟು ತಗೊಂಡಿದ್ದೀನಿ. ನಮ್ಗೆ ರುಚಿ ನೋಡ್ಕೊಂಡು ನಾವು ಸಕ್ಕರೆ ಅಥವಾ ಸಿಹಿನ ನಾವ್ ಎಷ್ಟ್ ತಿಂತೀವಿ ನೋಡ್ಕೊಂಡು ನಾವು ಬಳಸ್ಕೋಬಹುದು. ಹಂಗಾಗಿ ಒಂದಚ್ಚು ನಾನು ಇದು ತಗೊಂಡಿದ್ದೀನಿ. ಅಕ್ಕಿ, ರವೆ ತಗೊಂಡಿದ್ದೀನಿ, ಅವಲಕ್ಕಿ ತಗೊಂಡಿದ್ದೀನಿ. ಈ ಮೂರನ್ನು ನಾವು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡು ಈ ಹಾಲಲ್ಲಿ ಕುದಿಸ್ಬೇಕು. ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ 2 ಏಲಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಅಥವಾ ತುಪ್ಪ ಯಾವ್ದು ಅವಶ್ಯಕತೆ ಇಲ್ಲ, ಇಷ್ಟೇ ಅವಶ್ಯಕತೆ ಇರೋದು. ಇನ್ನು ತೆಂಗಿನಕಾಯಿ ಮರ್ತ್ಬಿಟ್ಟಿದ್ದೀನಿ. ತೆಂಗಿನಕಾಯಿ ಇದನ್ನ ತಗೊಂಡ್ರೆ ಆಯ್ತು. ಇಷ್ಟು ಬೇಕಾಗುತ್ತೆ. ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಅವಲಕ್ಕಿನ ಹಾಕೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ಬಿಸಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ತುಂಬಾ ಏನು ಉರಿಯೋ ಅವಶ್ಯಕತೆ ಇಲ್ಲ, ಸುಮ್ನೆ ಬೆಚ್ಚಗ್ ಮಾಡ್ಕೊಳ್ಳೋದು ಅಷ್ಟೇನೆ. ಈ ತರ ಇವಾಗ ಇದು ಬಿಸಿ ಆಯ್ತು. ಇವಾಗ ಎತ್ತಿ ನಾವ್ ಇದನ್ನ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹುರ್ಕೊಳ್ಳೋಣ ಅಕ್ಕಿನ. ಈ ತರ ಅಕ್ಕಿ ನುಚ್ಚು ಬರುತ್ತಲ್ಲ, ಆ ತರ ಆನ್ ಅಂಡ್ ಆಫ್ ಮಾಡಿ ಪಲ್ಸ್ ತರ ನಾವು ರುಬ್ಕೊಂಡ್ ಬಂದಿದ್ದೀನಿ. ಈ ತರ ಇವಾಗ ಅದೇ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಮೇಲೆ ತೊಳೆದು ಇದನ್ನ ಹಾಕೊಳ್ಬೇಕಾಗತ್ತೆ. ಇದನ್ನ ಎತ್ತಿಟ್ಬಿಟ್ಟು ಇವಾಗ ಅಕ್ಕಿನ ಹುರ್ಕೊಳ್ಳೋಣ. ಅಕ್ಕಿ ಮತ್ತೆ ರವೆ ಎಲ್ಲ ಇದೆಯಲ್ಲ, ಹಂಗಾಗಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇನೆ ಕೆಂಪು ಗುರಿಬೇಕಾಗತ್ತೆ. ನೋಡಿ, ಎಲ್ಲ ಅಕ್ಕಿನೂ ಕೂಡ ಅವಲ್ ತರ ಆಗ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ತರದಲ್ಲಿ ಮಾಡ್ತೀವಿ ಅವಲಕ್ಕಿನ. ಬರೀ ಅವಲಕ್ಕಿ ನೆನ್ಸ್ಬಿಟ್ಟು ಅದನ್ನ ಹಾಕಿ ಮಾಡ್ಬೋದು, ಅಥವಾ ಮಾಮೂಲಿ ಈ ಸಿಹಿ ಪೊಂಗಲ್ ಮಾಡ್ತೀವಲ್ಲ, ಅನ್ನನ ಚೆನ್ನಾಗಿ ಬೇಯಿಸಿ ಹೆಸರುಬೇಳೆ ಬೇಯಿಸಿ ಮಾಡ್ತೀವಲ್ಲ, ಆ ತರ ಕೂಡ ಮಾಡ್ಕೊಳ್ಬಹುದು. ಇದು ಹೆಂಗೆ ಹಳ್ಳಿಲಿ ಮಾಡ್ತಾರಲ್ವಾ, ಆ ತರ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದಿನ ಇಟ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ತರ ಕೆಂಪು ಹುರಿದಿದ್ದೀನಿ. ಒಂದ್ ಮಿಕ್ಸಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಪಟ್ ಅಂತ ಪೌಡ್ರ್ ಮಾಡಿ ಕೂಡ ಇಟ್ಕೊಂಡ್ಬಿಡ್ಬೋದು. ಇವಾಗ ಇದನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಕೂಡ ರವೆ ತರ ಮಾಡ್ಕೊಂಡು ಬಂದಿದ್ದಾಯ್ತು. ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಒಂದು ರವೆನ ಹುರ್ಕೊಳ್ಳೋಣ. ರವೆ ನಿಮ್ಗೆ ಗೊತ್ತು, ಉಪ್ಪಿಟ್ಟು ಮಾಡ್ಬೇಕಾದ್ರೇನೆ ಒಂದ್ ಸ್ವಲ್ಪ ಹಾಕಿದ್ರೆ ಎಷ್ಟಾಗತ್ತೆ ಅಂತ. ಹಂಗಾಗಿ ನಾನು ಎಲ್ಲಾನು ಕೂಡ ಸ್ವಲ್ಪನೇ ತಗೊಂಡಿದ್ದೀನಿ. 1.5 ಲೀಟರ್ ಹಾಲ್ಗೆ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಕೂಡ ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ವಾ ನಾವು, ಚೆನ್ನಾಗಿ ಅದೇ ತರನೇ ಹುರ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಎಣ್ಣೆ ಏನು ಹಾಕ್ಬಾರ್ದು, ಹಂಗೇನೆ ಡ್ರೈ ಆಗಿ ನಾವು ಹುರ್ಕೋಬೇಕಾಗತ್ತೆ. ಇವಾಗ ಇದು ಕೂಡ ಹುರಿದಿದ್ದಾಯ್ತು. ಇವಾಗ ಇದನ್ನೇನು ರುಬ್ಬೋ ಅವಶ್ಯಕತೆ ಇಲ್ಲ. ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕಡ್ಲೆ ಬೀಜ, ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡ್ಲೆ ಏನ್ ಸುಮ್ನೆ ಬಿಸಿ ಮಾಡ್ಕೊಂಡ್ರೆ ಸಾಕು, ಹಂಗಾಗಿ ಲಾಸ್ಟ್ ಅಲ್ಲಿ ಹಾಕೋತೀನಿ ಅದನ್ನ. ಅದ್ರ ಜೊತೆಗೆ ಏಲಕ್ಕಿ ಇತ್ತಲ್ಲ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಇದ್ರ ಹುರಿದಾದ್ಮೇಲೆ ಸಿಪ್ಪೆ ತೆಗೆದು ನೀವು ತರ್ತರಿಯಾಗಿ ರುಬ್ಕೊಳ್ಬಹುದು, ಅಥವಾ ಹಂಗೆ ಹಾಕ್ತಿವಿ ಅಂತಂದ್ರೂ ಹಾಕೋಬಹುದು. ಕೂಡ ಹುರಿದಿದ್ದಾಯ್ತು. ಇವಾಗ ಇವಾಗ ಕಡ್ಲೆ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಇದೇ ತರನೇ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ
ಪೌಡ್ರ್ ಮಾಡ್ಕೊತೀನಿ. ಏನು ನುಣ್ಣು ಪೌಡ್ರ್ ಮಾಡ್ಬೇಕಂತ ಏನಿಲ್ಲ, ತರ್ತರಿಯಾಗೆ ಮಾಡ್ಕೊತೀನಿ. ಇವಾಗ ಹಾಲನ್ನ ಹಾಕೋತಾ ಇದ್ದೀನಿ. ಈ ತರ ಚೆನ್ನಾಗಿ ಒಂದು 3-4 ಕುದಿ ಬರೋವರೆಗೂ ಈ ತರ ಕುದಿಸ್ಕೊತೀನಿ. ಹಾಲು ಒಡೆದೋಗುತ್ತೆ. ಹಾಲು ಒಡೆದೋಗಿದೆ ಅಂತ ಏನು ಇದಾಗಲ್ಲ, ಯಾಕೆಂದ್ರೆ ಗಿಣ್ಣಾಲಾಗಿರೋದ್ರಿಂದ ಹಾಲು ಹೊಡಿಲೇಬೇಕು. ಕುದಿಲಿದು, ಅಷ್ಟರಲ್ಲಿ ಕಾಯಿನ ತುರ್ಕೊಂಡು ಬರ್ತೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ, ಒಡೆದೋಗಿದೆ ಹಾಲು. ಇವಾಗ ನಾನು ಅಕ್ಕಿ ತರಿನ ಹಾಕೊಳ್ತೀನಿ. ಅಕ್ಕಿ ತರಿ ಬೆಲ್ಲ ಹಾಕಿಲ್ಲ ನಾನು. ಬೆಲ್ಲ ಹಾಕಿದ್ರೆ ಬೇಯಲ್ಲ ಅಂದ್ಬಿಟ್ಟು ಅಕ್ಕಿ ತರಿನ ಫಸ್ಟ್ ಹಾಕೊಂಡು ಒಂದು 3-4 ನಿಮಿಷ ಬೇಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ದಪ್ಪ ತಳದ ಪಾತ್ರೆ ಅದಕ್ಕೆ ಇಟ್ಕೋಬೇಕು ನೋಡಿ, ಗಂಟಾಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ರವೆ ಹಾಕ್ತೀವಲ್ಲ ಉಪ್ಪಿಟ್ಟಿಗೆ, ಅದೇ ಥರನೇ ಹಾಕೋಬೇಕು. ಚೆನ್ನಾಗಿ ಬೇಯಲಿ. ಆಮೇಲೆ ರವೆ ಮತ್ತು ಅವಲಕ್ಕಿ ರವೆ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಮೊದಲು ಈ ಅಕ್ಕಿ ತರಿ ಚೆನ್ನಾಗಿ ಬೆಂದರೆ ಆಮೇಲೆ ಅದನ್ನು ಬೇಗ ಬೇಗ ಹಾಕ್ಕೋಬೋದು. ಮೊದಲು ಏನಾದರೂ ಗಂಟಾಗಿತ್ತು ಅಂದರೆ ಒಡ್ಕೊಂಬಿಡ್ಬೇಕು, ಇಲ್ಲ ಅಂತಂದರೆ ಹಂಗೆ ಚೆನ್ನಾಗಿರಲ್ಲ. ಅದು ಗಂಟು ಸಿಕ್ಕಿದ್ರೆ ಯಾವುದೇ ಅಡುಗೆಲಾಗಲಿ, ಮುದ್ದೆಲಾಗಲಿ ಇದರಲ್ಲಾಗಲಿ ಗಂಟು ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ ಗಟ್ಟಿ ಆಗ್ತಾ ಇದೆ. ಅಕ್ಕಿ ಹಾಕಿದ್ಮೇಲೆ ನೋಡಿ ಯಾವ ಥರ ಆಗ್ತಾ ಇದೆ. ಬೇಗ ಬೆಂದೋಗ್ಬಿಡುತ್ತೆ, ಯಾಕೆಂದರೆ ಹುರಿದಿದ್ದೀವಲ್ವಾ, ಹಂಗಾಗಿ. ಇವಾಗ ಇದಾಗಿದೆ. ಇವಾಗ ನಾನು ಅವಲಕ್ಕಿನ ಹಾಕ್ಕೊಳ್ತೀನಿ. ಅವಲಕ್ಕಿನ ತೊಳೆದು ಈ ಥರ ಹಾಕ್ಕೊಳ್ತೀನಿ. ನೆನೆಸಿಲ್ಲ, ಸುಮ್ಮನೆ ತೊಳೆದು ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರವೆ ಹಾಕೋತೀನಿ. ರವೆನೂ ಕೂಡ ನಾವು ನಿಧಾನಕ್ಕೆ ಹಂಗೆ ಮಿಕ್ಸ್ ಮಾಡ್ಕೊಂತ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಗಂಟಾಗುತ್ತೆ. ನನಗೆ ಯಾಕೋ ಸಾಕು ಅನ್ನಿಸ್ತು, ಹಾಗಾಗಿ ಇಷ್ಟು ರವೆನ ನಾನು ಉಳಿಸ್ಕೊಂಡಿದ್ದೀನಿ. ನನಗೆ ತುಂಬ ಗಟ್ಟಿ ಆದರೆ ಚೆನ್ನಾಗಿ ಅನಿಸಲ್ಲ ನನಗೆ, ಹಾಗಾಗಿ ಇದನ್ನ ಸ್ವಲ್ಪ ಅರಳೋದಕ್ಕೆ ಬಿಡ್ತೀನಿ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಒಂದು 2 ನಿಮಿಷ ಆಗಿದೆ. ಇವಾಗ ನಾನು ಬೆಲ್ಲನ ಸೇರಿಸ್ಕೋತೀನಿ. ಎಷ್ಟು ಬೇಕು ನೋಡಿಕೊಂಡು ನಮ್ಮ ಸಿಹಿ ಬೆಲ್ಲ ಸೇರಿಸ್ಕೋಬೇಕಾಗತ್ತೆ. ಜಾಸ್ತಿ ಸ್ವೀಟ್ ಆದರೂ ತಿನ್ನೋದಕ್ಕಾಗೋದಿಲ್ಲ. ಇದ್ರ ಜೊತೆಗೆ ನಾನು ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ನಂತರ ನಾನು ತೆಂಗಿನಕಾಯಿನ ಹಾಕೋತೀನಿ. ನೋಡಿ, ಒಂದೊಂದು ಇಡಿಯಷ್ಟು ನಾನು ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಒಂದೊಂದು ಇಡಿಯಷ್ಟು ಹಾಕಿದ್ದೀನಿ. ಆದ್ರೂ ಎಷ್ಟು ಗಟ್ಟಿ ಆಯಿತು. ಅದಕ್ಕೇ ಮುಂಚೆನೇ ನಾವೇನೋ ಜಾಸ್ತಿ ತೊಗೊಂಡ್ಬಿಟ್ವಿ ಅಂತಂದರೆ ತುಂಬ ಗಟ್ಟಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಒಂದಿನ ಬೇರೆ ಇಡ್ತೀವಲ್ವ ನಾವು, ಇಟ್ಟಾಗೇನಾಗುತ್ತೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಇದಾಗಲಿ, ಅಷ್ಟರಲ್ಲಿ ಕಾಯಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪಕ್ಕ ಹಳ್ಳಿ ಸ್ಟೈಲಲ್ಲಿ ರೆಡಿಯಾಗಿದೆ ಗಿಣ್ಣು. ಲಾಸ್ಟಲ್ಲಿ ತೆಂಗಿನಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನ ಹೊಂದ್ಕೊಳ್ಳೋದಕ್ಕೆ ಬಿಟ್ಟರೆ ಹಳ್ಳಿ ಸ್ಟೈಲಲ್ಲಿ ಗಿಣ್ಣು ರೆಡಿ ಆಗಿಬಿಡುತ್ತೆ. ಇನ್ನು ಬೆಲ್ಲ ಎಲ್ಲ ಕರಗಬೇಕು, ಬಿಸಿಗೆ ಅದೆಲ್ಲ ಕರ್ಕೊಳ್ಳುತ್ತೆ. ನೋಡ್ತಾ ಇದ್ರೇ ನಿಮಗೂ ತಿನ್ಬೇಕು ಅನಿಸ್ತಾ ಇದೆಯಾ? ಸಖತ್ ಅಂದ್ರೆ ಸಖತ್ತಾಗಿರುತ್ತೆ ಈ ಗಿಣ್ಣು. ಆಲ್ರೆಡಿ ಟೇಸ್ಟ್ ಅಲ್ಲ ಘಮ ಬರ್ತಾ ಇದೆ. ಪಾಪ ನೀವು ಟೇಸ್ಟ್ ನೋಡೋಕ್ಕಾಗಲ್ಲ, ನಾನು ಮಾತ್ರ ನೋಡ್ಬೋದು. ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕಡಲೆಪುರಿನ ನಮ್ಮ ಅಜ್ಜಿ ಸೇರಿಸ್ತಿತ್ತು, ನಾನಿವತ್ತು ಸೇರಿಸ್ತಾ ಇಲ್ಲ. ಸಾಕು, ಇಷ್ಟೇ ಸೂಪರಾಗಿ ಅನಿಸ್ತಾ ಇದೆ. ಸ್ವಲ್ಪ ಟೇಸ್ಟ್ ನೋಡಿದೆ ನಾನು ಆಲ್ರೆಡಿ. ಹಾಗಾಗಿ ಇವತ್ತಿನ ರೆಸಿಪಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.
ಫೈನಲಿ ಗಿಣ್ಣು ರೆಡಿ ಆಗಿದೆ. ಹೆಂಗಾಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಸಖತ್ತಾಗಿ ಗಮ್ ಅಂತ ಇದೆ. ಈ ಥರ ಗಿಣ್ಣು ರೆಡಿಯಾಗಿದೆ. ಇವಾಗ ತಿನ್ನೋದಷ್ಟೇ. ಹೆಂಗೆ ಕಾಣಿಸ್ತಾ ಇದೆ ಗಿಣ್ಣು? ಸೂಪರ್ ಆಗಿದೆ ಅಲ್ಲ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.